ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿದ್ದೇನೆ. ಹಾಲೆಲೂಯ, ಹಾಲೆಲೂಯ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಯೇಸುವೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಉನ್ನತನೂ ಮಹೋನ್ನತನೂ ಆಗಿರುವ ನನ್ನ ದೇವರೇ, ಅಪ್ಪ, ಇವಳ ಸಮಯದಲ್ಲಿ ದೇವರೇ, ಅಪ್ಪ, ಇದ್ರ ಮೂಲಕವಾಗಿ ದೇವರೇ ನಿಮ್ಮ ಮಕ್ಕಳಾಗಿರುವಂತೆ ನಾವೆಲ್ಲರೂ ಸ್ವಾಮಿ ಒಟ್ಟಾಗಿ ಸೇರಿ ದೇವರೇ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ಸತ್ಯ ವಾಕ್ಯಗಳನ್ನ ದೇವರೇ ಅಪ್ಪ ಕಲಿಯುವಂತೆ ದೇವರೇ ನಿಮ್ಮ ಕೃಪೆ ಮಾಡಿದಿರೋದಕ್ಕಾಗಿ ಸ್ತೋತ್ರ ರಾಜ. ಕರ್ತನೆ, ಜಾನಾಗುವಂತ ಎಲ್ಲ ನಿನ್ನ ಮಕ್ಕಳನ್ನ ದೇವರೇ ನೀವು ಬಲಪಡಿಸು ಸ್ವಾಮಿ. ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ದೇವರೇ ನೀವು ತುಂಬಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲ ಸೈತಾನನ ಕುತಂತ್ರಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ ದೇವರೇ. ಪ್ರಾರಂಭದಿಂದ ದೇವರೇ ಅಂತ್ಯದವರೆಗೂ ಸ್ವಾಮಿ ನೀವೇ ನಮ್ಮ ಸಂಗಡ ಜೊತೆಗಾರನಾಗಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇಲೆ ನಮಗೆ ಸ್ತೋತ್ರ. ಒಂದು ಹಾಡನ್ನ ಆಡಿಕೊಂಡು ದೇವ್ರ ನಾಮನ ಮಹಿಮೆ ಪಡಿಸೋಣ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಮುಳುಗುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಹೋಗಿರುವಾಗ ನನಗೆ ಹಾನಿಯೂ ಆಗುವುದಿಲ್ಲ, ನನಗೆ ಹಾನಿಯೂ ಆಗುವುದಿಲ್ಲ. ಏಸಯ್ಯ ಆರಾಧನೆ, ಏಸಯ್ಯ ನಿಮಗೆ ಆರಾಧನೆ, ಏಸಯ್ಯ ಆರಾಧನೆ, ಏಸಯ್ಯ ನಿಮಗೆ ಆರಾಧನೆ. ಯೋಬ ಹಾಗೆ ನನಗೆ ಶೋಧನೆ ಬಂದರು, ಲಾಜರನ ಹಾಗೆ ಕಷ್ಟ ಬಂದರು. ಯೋಬನ ಹಾಗೆ ನನಗೆ ಶೋಧನೆ ಬಂದರು, ಲಾಜರನ ಹಾಗೆ ನನಗೆ ಕಷ್ಟ ಬಂದರು. ಓ ಯೇಸುವೇ, ನೀ ಜೊತೆಯಿರುವಾಗ, ಓ ಯೇಸುವೇ, ನೀ ಜೊತೆಯಿರುವಾಗ ಎರಡರಷ್ಟು ಸುಖವನ್ನು ನೀ ನೀಡುವೆ, ಎರಡರಷ್ಟು ಸುಖವನ್ನು ನೀ ನೀಡುವೆ. ಏಸಯ್ಯ ಯೆಹೋವ ಈರೇ, ಏಸಯ್ಯ ಯೆಹೋವ ನಿಸೀ, ಏಸಯ್ಯ ಯೆಹೋವ ಈರೇ, ಏಸಯ್ಯ ಯೆಹೋವ ನಿಸೀ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ, ಪೌಲನ ಹಾಗೆ ಸೇವೆ ಮಾಡುವೆ. ದಾನಿಯೇಲನ ಹಾಗೆ ಪ್ರಾರ್ಥನೆ ಮಾಡುವೆ, ಪೌಲನ ಹಾಗೆ ಸೇವೆ ಮಾಡುವೆ. ಪವಿತ್ರಾತ್ಮನೇ ನೀ ಜೊತೆಯಿರುವಾಗ, ಪವಿತ್ರಾತ್ಮನೇ ನೀ ಜೊತೆಯಿರುವಾಗ ಎರಡರಷ್ಟು ಬಲವನ್ನು ನೀ ನೀಡುವೆ, ಎರಡರಷ್ಟು ಬಲವನ್ನು ನೀ ನೀಡುವೆ. ಏಸಯ್ಯ ಬಲವೇ, ಏಸಯ್ಯ ಮೇಘ ಸ್ತಂಭವೇ, ಏಸಯ್ಯ
ನಿಂದೊಲಿವೆ ಏಸಯ್ಯ ಮೇಘ ಸ್ತಂಭವೇ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ಅಬ್ರಹಾಮನ ಹಾಗೆ ನಂಬಿಕೆಯಲ್ಲಿರುವೆ, ಇಸಾಕನ ಹಾಗೆ ಅಭಿವೃದ್ಧಿ ಹೊಂದುವೆ. ಅಬ್ರಹಾಮನ ಹಾಗೆ ನಂಬಿಕೆಯಲ್ಲಿರುವೆ, ಇಸಾಕನ ಹಾಗೆ ಅಭಿವೃದ್ಧಿ ಹೊಂದುವೆ. ಓ ಯೇಸುವೇ ನೀಡುತ್ತಿರುವಾಗ, ಓ ಯೇಸುವೇ ನೀ ಜೊತೆಯಿರುವಾಗ, ಆಶೀರ್ವಾದದ ಬಾಗಿಲು ನೀ ತೆರೆಯುವೆ, ಆಶೀರ್ವಾದದ ಬಾಗಿಲು ನೀ ತೆರೆಯುವೆ. ಏಸಯ್ಯ ಯೆಹೋವ ಶಮ್ಮಾ, ಏಸಯ್ಯ ಯೆಹೋವ ಶಾಲೋಮ್, ಏಸಯ್ಯ ಯೆಹೋವ ಶಮ್ಮಾ, ಏಸಯ್ಯ ಯೆಹೋವ ಶಾಲೋಮ್. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನದಿಗಳನ್ನು ದಾಟುವಾಗಲೂ ನಾನು ಮುಳುಗುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗಲೂ ನಾನು ಸುಡುವುದಿಲ್ಲ. ನಮಗೆ ಸ್ತೋತ್ರ. ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇಳೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಈ ಹಾಡಿನ ಮೂಲಕ ದೇವರೇ ನಿಮ್ಮ ನಾಮ ಮಾತ್ರ ಮಹಿಮೆಯಾಗಲಿ ಸ್ವಾಮಿ. ನಮ್ಮ ಆರಾಧನೆ ಕೃತಕ್ಕಾಗಿ ಸ್ತೋತ್ರ ರಾಜ. ಈ ಒಳ್ಳೆ ಸಮಯದಲ್ಲಿ ದೇವರೇ ವಾಕ್ಯವನ್ನು ಕೇಳಿ ಕೊಟ್ಟರುವಂತ ನಮ್ಮೆಲ್ಲರನ್ನ ದೇವರೇ ಕೇಳುವಂತ ಒಂದೊಂದು ವಾಕ್ಯಗಳು ರಾಜ ನಮ್ಮ ಹೃದಯದಲ್ಲಿ ಮುದ್ರೆ ಆಗುವಂತೆ ನೀವು ಸಹಾಯ ಮಾಡು. ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ದೇವರೇ ಅಪಾವಾಗಿ ಹೇಳುವಂತ ನಿನ್ನ ಮಗನನ್ನ ತುಂಬಿಸಿ ಕರ್ತನೆ, ನಿನ್ನ ಮಗನೊಟ್ಟಿಗೆ ನೀವು ಮಾತನಾಡಬೇಕಾಗಿ ನಾವು ಪ್ರಾರ್ಥಿಸುತ್ತೇನೆ. ಎಲ್ಲ ಸೈತಾನನ ಆಲೋಚನೆಗಳು, ಎಲ್ಲ ಅಡೆತಡೆಗಳು ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ. ಕೇಳುವಂತ ವಾಕ್ಯಗಳಿಂದ ದೇವರೇ ನಾವು ಬಲವನ್ನು ಹೊಂದಿ ಸ್ವಾಮಿ ಅನೇಕ ಸೇವೆಗಳನ್ನು ದೇವರೇ ನಾವು ಮಾಡ್ಲಿಕ್ಕಾಗುವಂತೆ ನೀವು ಸಹಾಯ ಮಾಡಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಸರಿಯಾದ ದೇವರೇ, ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಜಾಯ್ನ್ ಆಗಿರೋ ಎಲ್ಲರಿಗೂ ದೇವರ ನಾಮದಲ್ಲಿ ವಂದನೆ. ಈ ವಾರ ನಮ್ಮ ಮಧ್ಯದಲ್ಲಿರುವ ವೆಂಕಟೇಶ್ ಈ 5 ಬೆರಳಿನ ಸುವಾರ್ತೆಯನ್ನ ಹೇಳ್ತಾರೆ. ದಯಮಾಡಿ ಎಲ್ಲರೂ ಸ್ವಲ್ಪ ಗಮನವಿಟ್ಟು ಕೇಳೋಣ. ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಅವಾಗವಾಗ ಅದು ಮೈಕ್ ಆನ್ ಮಾಡ್ಕೊಂಡು ಡಿಸ್ಟರ್ಬ್ ಆಗ್ತಿರುತ್ತೆ. ಈ ಸಮಯವನ್ನ ವೆಂಕಟೇಶ್ ಕೊಡ್ತೀನಿ. ಮಂಜಣ್ಣ ಮೈಕ್ ಆಫ್ ಮಾಡ್ಕೊಳ್ಳಿ, ಆನ್ ಮಾಡ್ಬೇಡಿ ಪದೇ ಪದೇ. ಅದು ಆಫ್ ಅಲ್ಲಿ. ಓಕೆ ವೆಂಕಟೇಶ್. ಇವತ್ತು 5 ಬೆರಳಿನ ರಕ್ಷಣೆ ಮಾರ್ಗ ನಿಮ್ ಜೊತೆ ಮಾತಾಡೋದಕ್ಕೆ ದೇವರು ಕೊಟ್ಟ ಕೃಪೆಗೆ ಸ್ತೋತ್ರ. ನಾವು 5 ಬೆರಳಿನ ರಕ್ಷಣೆ ಮಾರ್ಗ ಕುರಿತು ತಿಳಿದುಕೊಳ್ಳುವ. ನಾನು ತಿಳಿದುಕೊಂಡಿದ್ದೆ ಏನೆಂದರೆ 5 ಬೆರಳಿನ ರಕ್ಷಣೆ ಮಾರ್ಗ ಯೋಹಾನ್ ಬರೆದ ಸುವಾರ್ತೆ 3:16 ವಚನದಲ್ಲಿ ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡೆಯಲು ಆತ ಕೊಟ್ಟನು. 5 ಬೆರಳಿನ ರಕ್ಷಣೆ ಮಾರ್ಗ ಈ ಯೋಹಾನ್ ಬರೆದ ಸುವಾರ್ತೆ ಆಧಾರವಾಗಿ ಇಟ್ಟುಕೊಂಡು ನಾವು ನೋಡುವ ಎಂಬುದಾಗಿ. ಒಂದನೇದಾಗಿ ನೋಡುವಾಗ 5 ಬೆರಳಿನ ರಕ್ಷಣೆ ಮಾರ್ಗ ದೇವರು ಎಂಬುದಾಗಿ. ದೇವರು ಯಾರಂದ್ರೆ ನಾವು ಆದಿಕಾಂಡ 1ನೇ ವಚನ ನೋಡುವಾಗ, ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ. ಈ ಲೋಕದಲ್ಲಿ ನೋಡುವಾಗ ಅನೇಕ ದೇವರುಗಳಿದ್ದಾರೆ. ಆದ್ರೆ ಈ ಲೋಕದಲ್ಲಿರುವಂತಹ ಲೋಕವನ್ನು ಯಾರು ಸೃಷ್ಟಿ ಮಾಡಿಲ್ಲ. ಆದ್ರೆ ನಾವು ಬೈಬಲ್ ನೋಡುವ ಪ್ರಕಾರ ಆದಿಯಲ್ಲಿ ದೇವರೇ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ. ದೇವರು
ದೇವರ ಕುರಿತು ನೋಡುವಾಗ. ಮತ್ತೆ ಎರಡನೇದಾಗಿ ಅಂದ್ರೆ ಮನುಷ್ಯರು ಯಾವ ರೀತಿ ಉಂಟಾದ್ರು, ಈ ಲೋಕದಲ್ಲಿರುವಂತ ಅನ್ಯ ಜನ, ಈ ಲೋಕದಲ್ಲಿರುವಂತ ದೇವರುಗಳು ಮನುಷ್ಯನ ಯಾರು ಕೂಡ ಉಂಟು ಮಾಡಲ್ಲ. ಮತ್ತೆ ಲೋಕ ಯಾವ ರೀತಿ ಬಂತು ಎಂಬುದಾಗಿ ಮನುಷ್ಯನು ಕೂಡ ಗೊತ್ತಿಲ್ಲ, ವಿಜ್ಞಾನಿ ಕೂಡ ಗೊತ್ತಿಲ್ಲ. ಅದೇ ಬೈಬಲ್ ನೋಡುವಾಗ ಆದಿಕಾಂಡ 1:27 ವಚನ ನೋಡುವಾಗ ದೇವರು ತನ್ನ ಸ್ವರೂಪದಲ್ಲೇ ಮನುಷ್ಯನ ಉಂಟು ಮಾಡಿದ್ದ ನಮ್ಗೆ ಸ್ಪಷ್ಟಪಡಿಸಿದ ದೇವರ ವಾಕ್ಯ. ದೇವರು ತನ್ನ ಸ್ವರೂಪದಲ್ಲೇ ಮನುಷ್ಯನ ಉಂಟು ಮಾಡಿದ್ದಾನೆ ಎಂಬುದಾಗಿ ನಾವು ದೇವರ ಬಗ್ಗೆ, ಮತ್ತೆ ಇಡೀ ಲೋಕವನ್ನೇ ದೇವರು ಸೃಷ್ಟಿ ಮಾಡಿದ್ರೆ, ಮತ್ತೆ ಮನುಷ್ಯ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. ಈ ಲೋಕದಲ್ಲಿ ನೋಡುವಾಗ ದೇವರು ಯಾರು ಕೂಡ ಆ ರೀತಿ ಸೃಷ್ಟಿ ಮಾಡಿಲ್ಲ ಎಂಬುದಾಗಿ ನಾವು ನೋಡ್ಬೋದು. ಮತ್ತೆ ನಾವು ದೇವ್ರ ಬಗ್ಗೆ ನೋಡಿದ್ರೆ ದೇವರು 28ನೇ ವಚನ ನೋಡುವಾಗ ನಾವು ಆದಿಕಾಂಡದಲ್ಲಿ ದೇವರು ಆಶೀರ್ವಾದ ಕೂಡ ಮನುಷ್ಯನ ಕೊಟ್ಟಿದೆ ಎಂಬುದಾಗಿ, ಈ ಲೋಕವನ್ನು ದೊರೆತನ ಮಾಡೋದಕ್ಕೆ ಮತ್ತೆ ಆಳ್ವಿಕೆ ಮಾಡೋದಕ್ಕೆ ದೇವರು ಆಶೀರ್ವಾದ ಕೂಡ ಮನುಷ್ಯನ ಕೊಟ್ಟಿದೆ ಎಂಬುದಾಗಿ. ಮತ್ತೆ ಇನ್ನೊಂದು ನಾವು ನೋಡುವಾಗ ಆದಿಕಾಂಡ 2:7 ವಚನ ನೋಡುವಾಗ ತನ್ನ ಜೀವ ಶ್ವಾಸನೆ ಕೊಟ್ಟಿದೆ ಎಂಬುದಾಗಿ ದೇವರ ಬಗ್ಗೆ ನಾವು ಈ ವಚನಗಳು ಸ್ಪಷ್ಟಪಡಿಸಿದ ದೇವರು ಯಾರು ಎಂಬುದಾಗಿ. ಮತ್ತೆ ಒಡಂಬಡಿಕೆ ಕೂಡ ಮನುಷ್ಯನೊಟ್ಟಿಗೆ ದೇವರು ಮಾಡಿಕೊಂಡಿದೆ ಎಂಬುದಾಗಿ ಆದಿಕಾಂಡ 2:17 ವಚನ ನೋಡುವಾಗ ಒಳ್ಳೆದರ ಕೆಟ್ಟದ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು. ಈ ವಚನದಿಂದ ಸಮಸ್ಯೆಗಳು ಪ್ರಾರಂಭವಾಯಿತು ಎಂಬುದಾಗಿ ನಾವು ಆದಿಕಾಂಡ 1:2 ದೇವರ ಸೃಷ್ಟಿ ಕಾರ್ಯಗಳ ಬಗ್ಗೆ, ಮತ್ತೆ ದೇವರು ಮನುಷ್ಯನು ಯಾವ ರೀತಿ ಸೃಷ್ಟಿ ಮಾಡಿ ಯಾವ ರೀತಿ ನಡೆಸ್ತಾ ಇದ್ದ ಎಂಬುದಾಗಿ ನಾವು ಆದಿಕಾಂಡ 1:2 ತಿಳಿದುಕೊಳ್ಳಬಹುದು. ನಾವು 2ನೇದಾಗಿ ನೋಡುವಾಗ ಲೋಕದ ಕುರಿತು ನಾವು ನೋಡುವಾಗ ಯಾವ ರೀತಿ ಲೋಕ ಅಂದ್ರೆ ಸೈತಾನ, ಪಾಪ, ಮರಣ, ಈ 3 ವಿಷಯಗಳು ಕೂಡ ನಮ್ಮ ನೆನಪು ಬರಬೇಕು. ಇದು ಮೂಲ ಸಮಸ್ಯೆ ಎಂಬುದಾಗಿ ಲೋಕದ ಕುರಿತು ನೋಡುವಾಗ ಆದಿಕಾಂಡ 3:1-6 ವಚನ ನೋಡುವಾಗ ಸೈತಾನನು ಬಂದು ಆದಾಮ ಅವಳನ್ನ ವಂಚಿಸಿ ಪಾಪದಲ್ಲಿ ಆ ಪಾಪ ಮಾಡುವಂತವರನ್ನ ವಂಚಿಸಿ ಪಾಪ ಮಾಡಿಸ್ತಾನೆ ನಾವು ನೋಡಬಹುದು. ಅಲ್ಲಿಂದ ಸೈತಾನ, ಪಾಪ, ಮರಣ, ಈ 3 ಸಮಸ್ಯೆ ಕೂಡ ಮನುಷ್ಯನಿಗೆ ಉಂಟಾಗುತ್ತೆ ಎಂಬುದಾಗಿ. ಈ 3 ಸಮಸ್ಯೆಗಳಿಂದ 6 ಸಮಸ್ಯೆ ಮನುಷ್ಯನ ಜೀವಿತದಲ್ಲಿ ಆಳ್ವಿಕೆ ಮಾಡುತ್ತೆ ಎಂಬುದಾಗಿ. ಆ 6 ಸಮಸ್ಯೆ ಏನೆಂಬುದಾಗಿ ನಾವು ನೋಡುವಾಗ ಸೈತಾನ ಮಗು, ವಿಗ್ರಹಾರಾಧನೆ, ಮಾನಸಿಕ ಸಮಸ್ಯೆ, ಶಾರೀರಿಕ ಸಮಸ್ಯೆ, ಮರಣ ಮತ್ತು ನರಕ, ಆತ್ಮಿಕ ಈ 6 ಸಮಸ್ಯೆಗಳು ಕೂಡ ಮನುಷ್ಯನ ಜೀವಿತಕ್ಕೆ ಬಂತು ಎಂಬುದನ್ನು ನಾವು ನೋಡ್ತೇವೆ. ಒಂದೊಂದಾಗಿ ನಾವು ನೋಡುವಾಗ ಒಂದೊಂದು ಸಮಸ್ಯೆಗಳು ಕೂಡ ನೋಡುವಾಗ ಸೈತಾನ ಮಗು ಒಂದು ಯೋಹಾನ 8:44 ನೋಡುವಾಗ ಸೈತಾನ್ ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆ ದುರಿಚ್ಛೆಗಳು ನಡೆಸಬೇಕೆಂದಿದ್ರೆ ಅವನ ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸಿದೆ. ಸೈತಾನ ಮಾತು ಕೇಳಿ ಸೈತಾನ ವಿಧೇಯರಾಗಿ ನಡೆದ ಕಾರಣ ಸೈತಾನ ಮಕ್ಕಳಾಗಿ ಮಾರ್ಪಟ್ಟರು ಎಂಬುದಾಗಿ. ನಾವು ಸೈತಾನ ಮಕ್ಕಳಲ್ಲ, ಆದ್ರೆ ದೇವ್ರ ಮಾತನ್ನು ಕೇಳದ ಕಾರಣ ಸೈತಾನ ಮಾತನ್ನು ಕೇಳಿ ಸೈತಾನ ವಿಧೇಯರಾದ ಕಾರಣ ದೇವರು ಹೇಳ್ತಾರೆ ನೀವು ಸೈತಾನದಿಂದ ಹುಟ್ಟಿದವರಾಗಿದ್ದೀರ ಎಂಬುದಾಗಿ. ಸೈತಾನ ಇಚ್ಛೆಗಳನ್ನು ಮಾಡುತ್ತೆ, ಸೈತಾನ ಏನ್ ಹೇಳ್ತಾನೆ ಅದನ್ನೇ ಮಾಡುವವರಾಗಿದ್ದ ಎಂಬುದನ್ನು ನಾವು ನೋಡ್ತೇವೆ. ಎರಡನೇದಾಗಿ ವಿಗ್ರಹಾರಾಧನೆ, ದೇವರ ಸೃಷ್ಟಿಗಳ ವಸ್ತುಗಳನ್ನು ನಾವು ಪೂಜೆ ಮಾಡೋರಾಗಿದ್ದು, ದೇವರ ಕಲ್ಲುಗಳನ್ನು, ಮರಗಳನ್ನು, ಈ ರೀತಿ ಸೈತಾನು ಯಾವ್ದನ್ನು ಪೂಜೆ ಮಾಡಕ್ ಹೇಳ್ತಾನೆ ಅದೆಲ್ಲ ನಾವು ವಿಗ್ರಹಾರಾಧನೆ ಕೂಡ ಒಳಗಾದ ಎಂಬುದನ್ನು ನಾವು ನೋಡುತ್ತೇವೆ. ಮೂರನೇದಾಗಿ ನೋಡುವ ಮಾನಸಿಕ ಸಮಸ್ಯೆ ಮತ್ತಾಯ 11:28 ವಚನ ನೋಡುವ ಎಲ್ಲಿ ಕಷ್ಟಪಡುವರೆ ಹೊರಗುತ್ತವರೆ ನೀವೆಲ್ಲ ನನ್ನ ಬಳಿಗೆ ಬಂದಿದೆ ಎಂಬುದು. ಈ ಮಾನಸಿಕ ಸಮಸ್ಯೆ ಕೂಡ ಮನುಷ್ಯನ ಜೀವಿತ ಬಂತು ಎಂಬುದನ್ನು ನಾವು ನೋಡ್ತೇವೆ. ಮಾನಸಿಕ ಸಮಸ್ಯೆ ಅಂದ್ರೆ ಆತ್ಮಿಕವಾಗಿ ದೇವರಿಂದ ದೂರ ಪಟ್ಟದ ಕಾರಣ ಅವರು ಆತ್ಮಿಕವಾಗಿ ಅವರು ಹುಚ್ಚರಾಗಿ ಮಾನಸಿಕ ಅವರು ಬಳಲುತ್ತಿದ್ದಾರೆ ಎಂಬುದನ್ನು ನಾವು ನೋಡ್ತೇವೆ. ನಾವು ಇನ್ನೊಂದು ಸಮಸ್ಯೆ ನೋಡುವಾಗ ಶಾರೀರಿಕ ಸಮಸ್ಯೆ ನೋಡುವಾಗ ಅಪೊಸ್ತಲರ ಕೃತ್ಯ 8:4-8 ವಚನ ನೋಡುವಾಗ ಅಲ್ಲಿ 7ನೇ ವಚನ ನೋಡುವಾಗ ಅನೇಕರೊಳಗಿಂದ ದೆವ್ವಗಳು, ಕಷ್ಟಗಳು, ರೋಗಗಳು ಮನುಷ್ಯನ ಜೀವಿತ ಬಂತು ಎಂಬುದಾಗಿ. ದೇವ ನಮ್ಮನ್ನು ಉಂಟು ಮಾಡಿದ್ದು ಕಷ್ಟಗಳಿಂದ ನಾವು ಇರಬಾರ್ದಂತ. ಆದ್ರೆ ಸೈತಾನ ಮಾತು ಕೇಳಿಲಿ ಸೈತಾನು ನಮ್ಮ ಜೀವಿತದಲ್ಲಿ ವಾಸ ಮಾಡುವನಾದ, ಮತ್ತೆ ಕಷ್ಟಗಳು, ರೋಗಗಳು ನಮ್ಮ ಜೀವಿತಕ್ಕೆ ಬಂತು ಎಂಬುದಾಗಿ. ಈ ತರ ಸಮಸ್ಯೆಗಳು ಬಂದು ಕೊನೆಗೆ ಮನುಷ್ಯನು ಸಾಯುವ ಪರಿಸ್ಥಿತಿ ಬಂತು, ಅವನು ಕೊನೆಗೂ ಸಾಯ್ತಾನೆ. ಸತ್ತ ಮೇಲೆ ನಾವು ಮರಣ ಮತ್ತು ನರಕ ನೋಡುವಾಗ ಅಲ್ಲಿ ಲೂಕ 16:19-31 ವಚನ ನೋಡುವಾಗ ಅಲ್ಲಿ ಒಬ್ಬ ಲಾಜರು ಮತ್ತೆ ಐಶ್ವರ್ಯವಂತ ಕೂಡ ನಾವು ನೋಡ್ತೇವೆ. ಅವರಿಬ್ಬರು ಕೂಡ ಒಬ್ಬ ಪರಲೋಕದ ಸಂಬಂಧಪಟ್ಟವ ಜೀವಿಸ್ತಿದ, ಒಬ್ಬ ಈ ಲೋಕದ ಸಂಬಂಧಪಟ್ಟವ ಜೀವಿಸ್ತಿದ ಎಂಬುದಾಗಿ.
ಇಬ್ಬರು ಕೂಡ ಒಂದು ದಿನ ಸತ್ತಾಗ ಲಾಜರ್ನು ಪರಲೋಕಕ್ಕೆ ಹೋಗ್ತಾನೆ, ಮತ್ತೆ ಐಶ್ವರ್ಯವಂತನು ಅವನು ಸತ್ತ ತಕ್ಷಣ ಅವನು ನರಕಕ್ಕೆ ಹೋಗ್ತಾನೆ. ಆದ್ರೆ ಐಶ್ವರ್ಯವಂತನು ಈ ಲೋಕ ಸಂಬಂಧಪಟ್ಟವಾಗಿಯೇ ಅವನು ಜೀವಿಸ್ತಿದ್ದ ಎಂಬುದನ್ನು ನಾವು ನೋಡ್ತೀವಿ. ಆದ್ರೆ ಈ 6 ಸಮಸ್ಯೆಗಳಿಂದ ಈ ಸೈತಾನ 6 ಸಮಸ್ಯೆ ಕೂಡ ಮನುಷ್ಯನ ಜೀವಿತ ಬಂದ ಅವನು ಸತ್ತಂತ ಈ ಲೋಕದ ಸಂಬಂಧಪಟ್ಟ ಜೀವಿಸಿ, ಸೈತಾನ ಸಂಬಂಧಪಟ್ಟ ಜೀವಿಸಿ ಸತ್ತರೆ ಅವನ ಸಮಸ್ಯೆಗಳು ಅಲ್ಲಿಗೆ ಕೊನೆ ಆಗೋದಿಲ್ಲ. ಆದ್ರೆ ಅದು ಇನ್ನೆಚ್ಚು ಜಾಸ್ತಿ ಆಗುತ್ತೆ ಅಂತ ನಾವು ನೋಡ್ತೇವೆ. ಆತ್ಮಿಕ ಸ್ವಸ್ಥೆ, ಆತ್ಮಿಕ ಸ್ವಸ್ಥೆ ಅಂದ್ರೆ ವಿಮೋಚನ ಕಂಡ 20ನೇ 4-5 ವಚನ ನೋಡುವಾಗ ಅಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನಾಗಿದ್ದೆ ನಮ್ದು ದೇವ್ರ ವಾಕ್ಯ ಸ್ಪಷ್ಟಪಡಿಸಿದೆ. ಅಲ್ಲಿ ಅವ್ರು ಮಾಡಿದಂತ ಪಾಪಗಳು ಶಾಪಗಳು ಎಲ್ಲ ಅವ್ರ ಮಕ್ಕಳ ಮೇಲೆ ಇನ್ನೂ ಹೆಚ್ಚು ಜಾಸ್ತಿ ಆಗುತ್ತೆ, 3-4 ತಲೆಗಳವರೆಗೆ ಬರುತ್ತೆ ಎಂಬುದನ್ನು ನಾವು ನೋಡಬಹುದು. ಇದು ಲೋಕದ ಕುರಿತು ಎಂಬುದಾಗಿ. ಮತ್ತೆ ಯೇಸು ಕ್ರಿಸ್ತನ ಕುರಿತು ನಾವು ನೋಡುವಾಗ ಅಲ್ಲಿ ಆದಿಕಾಂಡ 3ನೇ 15ನೇ ವಚನ ನೋಡುವಾಗ ಆದಮ ಅವಳು ಪಾಪ ಮಾಡಿದ ತಕ್ಷಣ ದೇವರು ಆದಮಳೊಟ್ಟಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡಿರ್ತಾರೆ. ಅದೇನೆಂದರೆ ನಿನಗೂ ಈ ಸ್ತ್ರೀ ನಿನ್ನ ಸಂತಾನಕ್ಕೂ ಈ ಸ್ತ್ರೀ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನ ಅಗೆತನ ಇರುವ ಹಾಗೆ ಮಾಡು, ನೀಕೆ ಸಂತಾನ ತಲೆ ಜಜ್ಜುವುದು, ನೀ ಅದರ ಇಮ್ಮಡಿಯನ್ನು ಕಚ್ಚು ಎಂಬುದಾಗಿ ದೇವರು ಸ್ತ್ರೀ ಸಂತಾನಲ್ಲಿ ಬಂದು ಸೈತಾನ ಎಲ್ಲಾ ಕಾರ್ಯಗಳನ್ನು ಲಯ ಮಾಡುತ್ತೇನೆ ಎಂಬುದಾಗಿ ಒಂದು ವಾಗ್ದಾನ ಮಾಡಿಕೊಂಡಿದ್ದಾರೆ ಎಂಬುದನ್ನು ನೋಡಬಹುದು. ಮತ್ತೆ ಆ ವಾಗ್ದಾನ ಎಂದರೆ 1 ಯೋಹಾನ 3:8 ನೋಡುವ ಸತ್ಯ ಅರಸನಾಗಿ ನಾವು ಲೋಕ ಎಂಬುದನ್ನು ನೋಡುವಾಗ ಸೈತಾನ ಪಾಪ ಮರಣ ಈ 3 ಕಾರ್ಯಗಳು ಕೂಡ ನಮ್ಮ ನೆನಪಿಗೆ ಬರಬೇಕು ನಾನು ನೋಡ್ತೇನೆ. ಮತ್ತೆ ಪಾಪ ಮಾಡುವನು ಸೈತಾನಿಂದ ಹುಟ್ಟಿದವನಾಗಿದ್ದಾನೆ, ಆದಿಂದಲೂ ಸೈತಾನ ಪಾಪ ಮಾಡುವವನಾಗಿದ್ದಾನ. ಸೈತಾನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರ ದೇವಕುಮಾರು ಪ್ರತ್ಯಕ್ಷನಾದ, ಇದು ಸತ್ಯ ಅರಸನ ಕೆಲಸ. ಸೈತಾನ ಕೆಲಸಗಳನ್ನು ಲಯ ಮಾಡಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಶ್ರೀ ಸಂತಾನ ಬಂದು ಸತ್ಯ ಅರಸನಾಗಿ ಸೈತಾನ ಎಲ್ಲಾ ಕೆಲಸಗಳನ್ನು ಲಯ ಮಾಡಿದ್ದಾನೆ. ಇದು ಸತ್ಯ ಅರಸನ ಕೆಲಸ. ಸತ್ಯ ಅರಸನ ಕೆಲಸ ಅಂದ್ರೆ ಅವರು ಇರುವಂತ ಈ ನಾವು ಬೈಬಲ್ ಕೂಡ ನೋಡ್ಬೋದು. ಸತ್ಯ ಅರಸುಗಳು ಎಷ್ಟೋ ಜನ ಇದ್ದಾರೆ, ಅವರವ್ರ ಕೋಟೆಗಳನ್ನು ಅವರವರು ಇರುವಂತ ಜಾಗಗಳನ್ನ ಯಾವ ರೀತಿ ಕಾಪಾಡುತ್ತಾರೆ, ಅದೇ ರೀತಿ ತನ್ನ ಜನರನ್ನು ಯೇಸು ಕ್ರಿಸ್ತನು ಸತ್ಯ ಅರಸನೇ ಬಂದು ಸೈತಾನದಿಂದ ಬಿಡಿಸುವ ಕಾರ್ಯಗಳಿಂದ ಬಿಡಿಸಿ ದೇವರು ಜನಗಳನ್ನು ಬಿಡಿಸಿದ ನಮ್ಮದಾಗಿ. ಮತ್ತೆ ಸತ್ಯ ಯಾಜಕ ರೋಮ 8ನೇ 1-2 ವಚನ ನೋಡುವಾಗ ಪಾಪದಿಂದ ಬಿಡಿಸಿಕೊಂಡಿದ್ದಾನೆ ಎಂಬುದಾಗಿ. ಆದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ, ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮಾಡಲಿ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತ್ತು ಎಂಬುದಾಗಿ. ನಾವು ಪಾಪದಲ್ಲಿದ್ದಂತ ಆತನ ಕ್ರಿಸ್ತ ತನ್ನ ರಕ್ತದಿಂದ ಯಾಜಕನಾಗಿ ಬಲಿಯಾಗಿ ತನ್ನ ರಕ್ತದಿಂದ ನಮ್ಮನ್ನು ಪಾಪಗಳಿಂದ ಬಿಡಿಸಿಕೊಂಡಿದ್ದಾನೆ ಎಂಬುದಾಗಿ. ನಾವು ಇಲ್ಲಿ ನಿನ್ನನ್ನು ಪಾಪ ಮರಣಕ್ಕೆ ಕಾರಣವಾದ ನಿಯಮ ಅಂದ್ರೆ ಇದು ಧರ್ಮಶಾಸ್ತ್ರದಿಂದ ನಮ್ಮನ್ನು ದೇವರು ಬಿಡಿಸಿಕೊಂಡಿದ್ದಾನೆ ನಮ್ದು. ಆ ಪಾಪಗೆ ಕಾರಣವಾದ ಧರ್ಮಶಾಸ್ತ್ರದಿಂದ ನಮ್ಮನ್ನು ಬಿಡಿಸಿಕೊಂಡು ಇದು ಪಾಪದ ಸತ್ಯ ಯಾಜಕನಾಗಿ ಪಾಪದಿಂದ ಬಿಡಿಸಿಕೊಂಡಿದ್ದಾನೆ. ಮತ್ತೆ ಸತ್ಯ ಪ್ರವಾದಿಯಾಗಿ ಯೋಹಾನ 14:6 ನೋಡುವಾಗ ಯೇಸು ಅವನಿಗೆ ನಾನೇ ಮಾರ್ಗ ಸತ್ಯ ಜೀವ ಆಗಿದ್ದ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ಆದ್ರೆ ನಾವು ಆದಿಕಾಂಡದಲ್ಲಿ ಆದಮ ಅವಳು ಯಾವ ರೀತಿ ದೇವರೊಟ್ಟಿಗೆ ಇದ್ದರು, ದೇವರೊಟ್ಟಿಗೆ ಇದ್ದು ಯಾವ ರೀತಿ ದೇವರವರ ನಡೆಸಿದ್ರು, ಮತ್ತೆ ಅವರು ಪಾಪ ಮಾಡಿ ದೇವರ ದೂರ ಆಗಿದ್ರು. ಆದ್ರೆ ಯೇಸು ಕ್ರಿಸ್ತನಲ್ಲಿ ಏನ್ ಹೇಳ್ತಾರೆ, ನಾನೇ ಆ ತಂದೆ ಬಳಿಗೆ ನಾನೇ ಮಾರ್ಗ, ಆ ಯೇಸು ಕ್ರಿಸ್ತ ಸ್ವರ್ಗ ಆ ನಿತ್ಯ ಜೀವಕ್ಕೆ ನಾನೇ ಮಾರ್ಗ ಎಂಬುದಾಗಿ ದೇವರು ವಾಕ್ಯ ಸ್ಪಷ್ಟಪಡಿಸ್ತೇವೆ. ಅಲ್ಲಿ ನಾನೇ ಮಾರ್ಗ ಸತ್ಯ ಜೀವ ಆಗಿ ನನ್ನ ಮೂಲಕ ಹೊರತು ಯಾರು ತಂದೆ ಬಳಿಗೆ ಬರುವುದಾದ್ರೆ ನಿತ್ಯ ಜೀವಕ್ಕೆ ಯಾರು ನನ್ನ ಹೊರತು ಹೋಗುವುದಿಲ್ಲ, ಆದ್ರೆ ತಂದೆ ಬಳಿಗೆ ನನ್ನ ಹೊರತು ಯಾರು ಹೋಗುವುದಿಲ್ಲ, ನಾನೇ ಮಾರ್ಗ ಎಂಬುದಾಗಿ ದೇವ್ರ ವಾಕ್ಯ ಸ್ಪಷ್ಟಪಡಿಸ್ತೇವೆ. ಮತ್ತೆ 16 ವಚನ ನೋಡುವ ಯೇಸು ಕ್ರಿಸ್ತನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನೆಂದು ಉತ್ತರ ಕೊಟ್ಟ. ನಮ್ಮ ಈ ಪೇತ್ರನು ಯಾವ ರೀತಿ ನೀನು ಬರಬೇಕಾದ ಜೀವ ಸ್ವರೂಪನ ದೇವರ ಕುಮಾರನವನ್ನು ತಿಳಿದುಕೊಂಡಿದನೋ ಈ ಸತ್ಯಗಳನ್ನು ಈ ಸತ್ಯ ಸುವಾರ್ತೆ ಈ ಕ್ರಿಸ್ತನ ಕುರಿತು ನಾವು ತಿಳಿದುಕೊಳ್ಳಬೇಕಂದ್ರೆ ನಮ್ಮ ಜ್ಞಾನ ಬುದ್ಧಿಯಿಂದ ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅಸಾಧ್ಯ, ಅದು ದೇವರಿಂದೆಲ್ಲ ಸಾಧ್ಯ. ಮತ್ತೆ ನಾವು ಇದು ಕ್ರಿಸ್ತನ ಕುರಿತು ನಂಬಿಕೆ ಕುರಿತು ನಾವು ನೋಡಿಕೊಳ್ಳುವ ನಂಬಿಕೆ ನಂಬಿಕೆ ಕುರಿತು ನೋಡ್ಕೊಳ್ಳ. ಯೋಹಾನ ಅದ್ರ ದೇವರನ್ನ ನಾವು ದೇವರು ನಂಬುವುದು ತುಂಬಾ ಅವಶ್ಯವಾಗಿದೆ. ಆದ್ರೆ ನಾವು ಕ್ರಿಸ್ತನನ್ನು ಅನೇಕ ನಾವು ಶಾರೀರಿಕ ನೋಡುವಾಗ ಯಾವ ರೀತಿ ಯೇಸು ಕ್ರಿಸ್ತ ನಂಬಿದ ಅವರು ಅವಶ್ಯಗಳಿಗೆ ತಕ್ಕ ಹಾಗೆ ದೇವರು ನಂಬಿರ್ತಾರೆ. ಆದ್ರೆ ನಾವು ನಿಜವಾಗಿ ಸತ್ಯ ಯೇಸು ಕ್ರಿಸ್ತನ ಬಂದ ಉದ್ದೇಶವನ್ನು ಅದನ್ನು ತಿಳಿದುಕೊಂಡು ನಾವು
ದೇವರು ನಂಬಬೇಕೆಂಬುದಾಗಿ ಯೋಹಾನ 1:12 ನೋಡ್ತಾ ಅಂಗೀಕಾರ. ಯಾರನ್ನು ಆತನ ಅಂಗೀಕರಿಸಿದರೋ ಅಂದರೆ ಆತನ ಹೆಸರು ನಂಬಿಕೆ ಇಟ್ಟವರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರಾದರೂ ಸರಿ ದೇವರು ನನ್ನ ಸೃಷ್ಟಿಕರ್ತ ನನ್ನ ತಂದೆ ಬಳಿಗೆ ಈತನ ಮಾರ್ಗದಿಂದ ನಾವು ನಂಬಬೇಕಾದ್ರೆ ಈ ಸೈತನ ಪಾಪ ಮರಣ ಇವುಗಳಿಂದ ದೇವರು ನನ್ನ ಬಿಡಿಸಿದ್ದಾನೆ ಎಂಬುದಾಗಿ ನಾವು ನಂಬಿದರೆ ಆತನ ಮಕ್ಕಳಾಗುವ ಅಧಿಕಾರ ನಮಗೆ ಕೊಡಲ್ಪಡುತ್ತೆ ಎಂಬುದಾಗಿ. ಮತ್ತೆ ನಂಬಿಕೆ ಮತ್ತು ಅರಿಕೆ ನಾವು ನೋಡುವಾಗ ರೋಮ 10:9-10 ನೋಡುವಾಗ, ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಿಂದ ನಂಬಿದ್ರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ ಎಂಬುದಾಗಿ. ನಾವು ಯೇಸು ಕ್ರಿಸ್ತ ನಂಬುವುದು ನಾವು ದೇವರ ಮಕ್ಕಳಾಗುವುದಕ್ಕೆ ತುಂಬಾ ಈಜಿ. ಆದ್ರೆ ಯಾವ ರೀತಿ ನಾವು ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಿಂದ ನಂಬಬೇಕೆಂಬುದಾಗಿ. ದೇವರ ಮಕ್ಕಳಾಗುವುದಕ್ಕೆ ನಾವು ಯಾವ ರೀತಿ ನಂಬಬೇಕಾದ್ರೆ ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತೆ. ನಾವು ನಿಜವಾಗಿ ದೇವರು ಬಲವೇ ನಂಬಬೇಕು. ಒಂದು ಪ್ರಕಟಣೆ 3:20 ನೋಡುವಾಗ, ಯೇಸು ನಿನ್ನೊಂದಿಗಿರುವ ನಮ್ದೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆನು ಎಂಬುದಾಗಿ. ಈ ಸುವಾರ್ತೆ ನಾವು ಕೇಳಿದ ತಕ್ಷಣ ದೇವರು ಈ ಸುವಾರ್ತೆ ನಾವು ನಮ್ಮ ಹೃದಯದಲ್ಲಿ ದೇವರನ್ನು ಸ್ವೀಕರಿಸಬೇಕು. ಈ ಸುವಾರ್ತೆ ನಾವು ಕೇಳಿದ ತಕ್ಷಣ ಈ ಸುವಾರ್ತೆಯನ್ನು ನಾವು ನಂಬಬೇಕೆಂಬುದಾಗಿ. ಇದು ನಂಬಿಕೆಯ ಕುರಿತು. ನಿತ್ಯ ಜೀವದ ಕುರಿತು ನಾವು ನೋಡಿಕೊಳ್ಳುವ. ನಿತ್ಯ ಜೀವದ ಕುರಿತು ನಮ್ಮ ಸ್ಥಿತಿ ಎಂತದ್ದು ಎಂಬುದಾಗಿ 1 ಕೊರಿಂಥ 3:16 ನಾವು ನೋಡುವಾಗ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ ನಿಮಗೆ ಗೊತ್ತಿಲ್ಲ ಎಂಬುದಾಗಿ. ನಾವು ಯೇಸು ಕ್ರಿಸ್ತ ನಂಬಿದ ತಕ್ಷಣ ನಮಗೆ ನಿತ್ಯ ಜೀವ ಕೊಡಲ್ಪಡುತ್ತೆ ಎಂಬುದಾಗಿ. ಅದೇ ನಿತ್ಯ ನಮಗೆ ಕೊಡಲ್ಪಡುತ್ತೆ. ನೀವು ದೇವರ ಆಲಯವಾಗಿದ್ದರಿಂದ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತೆ ನಿಮಗೆ ಗೊತ್ತಿಲ್ಲ ಎಂಬುದಾಗಿ. ನಾವು ದೇವರ ಆಲಯವಾಗಿ ಮಾರ್ಪಡುತ್ತೆ, ದೇವರ ಮಕ್ಕಳಾಗಿ ನಾವು ಮಾರ್ಪಡುತ್ತೇವೆ ಎಂಬುದಾಗಿ. ನಾವು ದೇವರ ನಂಬಿದ ಕ್ಷಣದಲ್ಲೇ ನಾವು ದೇವರ ಮಕ್ಕಳಾಗಿ ಮಾರ್ಪಡುತ್ತೇವೆ. ಮತ್ತೆ ಪವಿತ್ರಾತ್ಮನ ಮಾರ್ಗದರ್ಶನ ನಾವು ನೋಡುವಾಗ ಯೋಹಾನ 14:26-27 ನೋಡುವಾಗ, ಆದರೆ ಆ ಸಹಾಯಕನು ಅಂದ್ರೆ ನನ್ನ ಹೆಸರಿನಲ್ಲಿ ತಂದೆ ಕಳಿಸಿಕೊಡುವ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದನ್ನು ನಿಮ್ಮ ನೆನಪಿಗೆ ತರುವನೆಂಬುದಾಗಿ. ಆದ್ರೆ ಪವಿತ್ರಾತ್ಮನು ಯೇಸು ಕ್ರಿಸ್ತನು ಏನೇನು ಹೇಳಿದಾನೆ ಎಲ್ಲವೂ ನಮಗೆ ಉಪದೇಶಿಸಿ ನಮಗೆ ನಡೆಸಿಕೊಡ್ತಾನೆ ಎಂಬುದಾಗಿ ನಾವು ನೋಡ್ಬೋದು. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದು ಏನೇನು ಹೇಳಿದಾನೆ ಅದನ್ನೆಲ್ಲ ಕುರಿತು ನಮಗೆ ಪವಿತ್ರಾತ್ಮನೇ ಮಾರ್ಗದರ್ಶನ ಮಾಡುತ್ತಾನೆ ಎಂಬುದಾಗಿ ನಾವು ನೋಡಬಹುದು. ನಾವು ನೋಡುವಾಗ ಯೋಹಾನ ಪ್ರಾರ್ಥನೆ ಉತ್ತರ ಎಂಬುದನ್ನು ನಾವು ನೋಡುವಾಗ ಯೋಹಾನ 16:24 ನೋಡುವಾಗ, ನೀವು ಇದುವರೆ ನನ್ನ ಹೆಸರಿನಲ್ಲಿ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿ ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಕೇಳಿಕೊಳ್ಳಬೇಕು ಎಂಬುದಾಗಿ. ಅದ್ ನಾವು ಈ ವಾಕ್ಯವನ್ನು ಓದುವಾಗ ಅಷ್ಟೇ ನಾವು ಬೇಡಿಕೊಳ್ಳಿರಿ, ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿ. ನಾವು ಶಾರೀರಿಕವಾಗಿ ನಾವು ಬೇಡಿಕೊಳ್ತೀವಿ, ಅದರಲ್ಲಿ ಪವಿತ್ರ ಆತ್ಮ ತುಂಬಲ್ಪಡೋದಕ್ಕೋಸ್ಕರ ನಾವು ಬೇಡಿಕೊಳ್ಳಬೇಕೆಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಮತ್ತೆ ಅಧಿಕಾರ ಸೈತನ ಬಲಗಳ ಮೇಲೆ ದೇವರು ನಂಬಿರುವ ಯಾರು ದೇವರು ನಂಬಿರ್ತಾರೆ ಅವ್ರು ಮಾತ್ರ ಇದು ಕೊಡಲ್ಪಡುತ್ತೆ ಎಂಬುದಾಗಿ. ಅದು ಸೈತನ ಮೇಲೆ ಅಧಿಕಾರ. ನೋಡಿರಿ, ಅವುಗಳನ್ನು ಚೇಳುಗಳನ್ನು ಸಮಸ್ತ ಬಲಗಳನ್ನು ತುಳಿದಿಕ್ಕೆ ನಾನು ನಿಮಗೆ ಅಧಿಕಾರ ಕೊಟ್ಟೆ, ಅದ್ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಎಂಬುದಾಗಿ. ಇದು ಈ ತರ ಆಶೀರ್ವಾದ ದೇವರು ಯೇಸು ಕ್ರಿಸ್ತ ಯಾರು ನಂಬಿರ್ತಾರೆ, ಸ್ವಂತ ರಕ್ಷಕನ ಯಾರು ನಂಬಿರ್ತಾರೆ ಅವ್ರು ಮಾತ್ರ ಕೊಡಲ್ಪಡುತ್ತೆ. ಸೈತನ ಬಲಗಳ ಮೇಲೆ ಅಧಿಕಾರ ನಮಗೆ ಕೊಡಲ್ಪಡುತ್ತೆ. ಇಬ್ರೇ ನಾವು 1:14 ನೋಡುವಾಗ ದೇವದೂತರ ಸಹಾಯ ಕೂಡ ನಮಗೆ ಕೊಡಲ್ಪಡುತ್ತೆ ಎಂಬುದನ್ನು ನಾವು ನೋಡಬಹುದು. ದೇವದೂತರ ಸಹಾಯ ನಮಗೆ ಆತನ ದೇವರು ತನ್ನ ದೂತರನ್ನ ಕಳಿಸಿ ನಮ್ಮ ಸಹಾಯಕರಾಗಿರ್ತಾರೆ ಎಂಬುದನ್ನು ನಾವು ನೋಡಬಹುದು. ಮತ್ತೆ ಪರಲೋಕದ ಹಿನ್ನೆಲೆ ಫಿಲಿಪ 3:19-20 ನಾವು ನೋಡುವಾಗ, ನಾವು ಈ ಲೋಕದ ಸಂಬಂಧಪಟ್ಟವರಲ್ಲ, ನಾವು ಪರಲೋಕದ ಸಂಬಂಧಪಟ್ಟವರೆಂಬುದನ್ನು ನಾವು ನೋಡಬಹುದು. ಈ ಲೋಕದಲ್ಲಿ ಯೇಸು ಕ್ರಿಸ್ತ ನಂಬದೇ ಇರುವಂತಹ ಜನಗಳು ಈ ಲೋಕದ ಸಂಬಂಧಪಟ್ಟವ ನರಕದ ಸಂಬಂಧಪಟ್ಟವ ಜೀವಿಸ್ತಾರೆ. ಆದ್ರೆ ನಾವು ಯೇಸು ಕ್ರಿಸ್ತ ನಂಬಿರುವ ಪ್ರತಿಯೊಂದು ಮಕ್ಕಳು ನಾವು ಪರಲೋಕದ ಸಂಬಂಧಪಟ್ಟವ ಜೀವಿಸ್ತಾರೆ ಎಂದು ತಿಳ್ಕೊಂಡಿದ್ದೇನೆ. ಮತ್ತೆ ಸಾಕ್ಷಿಗಳು ಅಪೊಸ್ತಲರ ಕುರಿತು 1
ಅಷ್ಟೇ. ಮಾತಾಡು, ಅದು ನೆಟ್ವರ್ಕ್ ಇಶ್ಯೂ ಆಯ್ತು. ಫಾಸ್ಟೇ ಮುಗೀತಾ? ಹೌದಾ ಫಸ್ಟೇ? ಮುಗೀತಾ? ಫಸ್ಟ್ ನಿತ್ಯ ಜೀವದ ಕುರಿತು ಇಲ್ಲ ಇಲ್ಲ ಇನ್ನೊಂದ್ ಸ್ವಲ್ಪ ಇದೆ ಹೇಳ್ತಿದ್ದೆ, ಇದು ಮಾಡ್ತಿದ್ದೆ ಫಸ್ಟ್. ಸರಿ, ಅದೇ ಲಾಸ್ಟ್. ಕಾಣ್ತಾ ಇಲ್ಲ, ಕರೆಂಟ್ ಇಲ್ಲ ಫಸ್ಟ್, ಅದೇ ಸ್ವಲ್ಪ ಪ್ರಾಬ್ಲಮ್. ಆಯ್ತು. ಫಸ್ಟ್ ಅದು ಸ್ಕ್ರೀನ್ ಇದು ಮಾಡಿದ್ರೆ ಹ್ಮ್ ಫಸ್ಟ್ ಸ್ಕ್ರೀನ್ ಇದು ಮಾಡಿ ಫಸ್ಟ್ ನಿತ್ಯ ಜೀವದ ಕುರಿತು. ಹಾ ಓಕೆ, ನಾನು ನಿತ್ಯ ಜೀವದ ಕುರಿತು ಮಾತನಾಡ್ತದೆ. ಆ ನಿತ್ಯ ಜೀವ 7 ಆಶೀರ್ವಾದ ಕೂಡ ಲೋಕದಲ್ಲಿ ಇರುವಂತ ಯಾವ ಜನಗಳಿಗೆ ಕೂಡ ಕೊಡಲ್ಪಟ್ಟು, ಇದು ಯೇಸು ಕ್ರಿಸ್ತನನ್ನು ಯಾರು ಅಂಗೀಕಾರ ಮಾಡಿಕೊಂಡಿದ್ರೆ, ಯಾರು ಸ್ವಂತ ರಕ್ಷಕನಾಗಿ ಮಾಡಿಕೊಂಡಿದ್ರೆ ಅವ್ರಿಗೆ ಮಾತ್ರ ಈ 7 ಆಶೀರ್ವಾದಗಳು ಕೊಡಲ್ಪಡುತ್ತೆ. ಇದು ದೇವರು ಕೊಟ್ಟಿರುವಂತಹ ಸ್ಪೆಷಲ್ ಆಗಿ ಇದು ಆಶೀರ್ವಾದವನ್ನ ನಾವು ನೋಡಬಹುದು. ಆ 7 ಆಶೀರ್ವಾದ ಏನೆಂದರೆ, ಮೊದಲ ದೇವರ ಮಗು. 1 ಕೊರಿಂಥ 3:16 ನಾವು ನೋಡುವಾಗ, ನೀವು ದೇವರ ಆಲಯವಾಗಿದ್ದರೆ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತೆ ನಿಮಗೆ ಗೊತ್ತಿಲ್ಲ. ಇದು ಯೇಸು ಕ್ರಿಸ್ತನ್ ಯಾರು ಅಂಗೀಕಾರ ಮಾಡಿಕೊಂಡು ಅವರು ಮಾತ್ರ ಕೊಡಲ್ಪಡುತ್ತೆ. ಮತ್ತೆ ಎರಡನೇದ ನೋಡುವಾಗ ಪವಿತ್ರಾತ್ಮನ ಮಾರ್ಗದರ್ಶನ. ಯೋಹಾನ 14:26-27 ನಾವು ನೋಡುವಾಗ, ಪವಿತ್ರಾತ್ಮ ನಮಗೆ ಮಾರ್ಗದರ್ಶನವಾಗಿರ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಏನನ್ನು ಈ ಲೋಕದಲ್ಲಿ ಏನೇನು ಮಾಡಿದ್ರೆ ಅದನ್ನೆಲ್ಲ ಪವಿತ್ರಾತ್ಮ ಏನು ಉಪದೇಶಿಸಿ ನಮಗೆ ನಡೆಸುವನಾಗಿದ್ದ ನಮ್ದಾಗಿ ನಾವು ಎರಡನೇ ನೋಡಬಹುದು. 3ನೇ ಆಶೀರ್ವಾದ ಏನೆಂಬುದಾಗಿ ನೋಡುವಾಗ, ಅದು ಪ್ರಾರ್ಥನೆ ಉತ್ತರ. ನಾವು ಮಾಡುವಂತ ನಾವು ಯೋಹಾನ ಬರೆದ ಸುವಾರ್ತೆ 16:24 ವಚನ ನೋಡುವಾಗ, ನೀವು ಇದುವರೆ ನನ್ನ ಹೆಸರಿನ ಮೇಲೆ ಯಾವುದೊಂದು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಆಗ ನಿಮ್ಮ ಆನಂದ ಪರಿಪೂರ್ಣವಾಗುವುದು ಎಂಬುದಾಗಿ. ಯೇಸು ಕ್ರಿಸ್ತನ ಹೆಸರು ನಾವು ಈ ವಾಕ್ಯದಲ್ಲಿ ಈ ವಾಕ್ಯನ ಓದುವಾಗ ನಾವು ಶಾರೀರಿಕವಾಗಿ ಬೇಡಿಕೊಳ್ಳುವವರಾಗಿರ್ತೀವಿ. ಆದ್ರೆ ಶಾರೀರಿಕವಾಗಿ ಬೇಡಿಕೊಳ್ಳುವುದಲ್ಲ, ಆ ದೇವರ ಆತ್ಮನ ತುಂಬಲ್ಪಡೋದಕ್ಕೋಸ್ಕರ ನಾವು ಬೇಡಿಕೊಳ್ಳಬೇಕು, ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಇದು 3ನೇ ಆಶೀರ್ವಾದ. 4ನೇ ಆಶೀರ್ವಾದ ಏನೆಂದರೆ ಅಧಿಕಾರ ಯಾರ ಮೇಲೆ? ಸೈತಾನನ ಬಲಗಳ ಮೇಲೆ ಅಧಿಕಾರ ನಮಗೆ ಕೊಡಲ್ಪಡುತ್ತೆ. ಸೈತನ ಬಲಗಳ ಮೇಲೆ ಅಧಿಕಾರ ಅಂದ್ರೆ ಲೂಕ 10:19-20 ವಚನ ನಾವು ನೋಡುವಾಗ, ಅಲ್ಲಿ ಸೈತನ ಬಲಗಳ ಮೇಲೆ ದೇವರು ಅಧಿಕಾರ ಕೊಡ. ಅದು ಯಾರು ಕೊಡಲ್ಪಡುತ್ತೆ ಅಂದ್ರೆ, ಅದು ಯೇಸು ಕ್ರಿಸ್ತನು ಯಾರು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಅವ್ರಿಗೆ ಮಾತ್ರ ಕೊಡಲ್ಪಡುತ್ತೆ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಮತ್ತೆ ದೇವದೂತರ ಸಹಾಯ ಅಂದ್ರೆ ದೇವದೂತರ ನಮಗೆ ಸಹಾಯಕರಾಗಿರ್ತಾರೆ. ನಾವು ಮಾಡುವಂತ ಸೇವೆಗಳಲ್ಲೆಲ್ಲ ಕೂಡ ದೇವದೂತರು ನಮಗೆ ಸಹಾಯಕರಾಗಿ ಇರ್ತಾರೆ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಮತ್ತೆ 5ನೇ ಆಶೀರ್ವಾದ ಏನಂದ್ರೆ 6ನೇ ಆಶೀರ್ವಾದ ಏನಂದ್ರೆ, ಫಿಲಿಪ್ಪ 3:19-20 ವಚನ ನಾವು ಈ ಲೋಕದವರಲ್ಲ ಪರಲೋಕದ ಹಿನ್ನೆಲೆ ಉಳ್ಳವರಾಗಿದ್ದೇವೆ ಎಂಬುದಾಗಿ. ಈ ಲೋಕದ ಅನ್ಯ ಜನರು ಕೂಡ ಯಾರು ಯೇಸುವಿನ ನಂಬಿಲ್ವೋ ಅವರೆಲ್ಲ ಈ ಲೋಕದ ಸಂಬಂಧಪಟ್ಟ, ಅವರು ನರಕದ ಸಂಬಂಧಪಟ್ಟ ಇದ್ದಾರೆ ಎಂಬುದಾಗಿ. ನಾವಾದರೂ ಪರಲೋಕದ ಸಂಸ್ಥಾನದವರು ಎಂಬುದಾಗಿ ತಿಳಿದುಕೊಂಡು, ಈ ಆಶೀರ್ವಾದ ಯೇಸು ಸ್ವಾಮಿ ನಂಬಿರೋರಿಗೆ ಮಾತ್ರ ಕೊಡಲ್ಪಡುತ್ತೆ ಎಂಬುದಾಗಿ. 7ನೇ ಆಶೀರ್ವಾದ ಏನೆಂದರೆ, ಲೋಕದ ಕಟ್ಟಕಡೆ ಸಾಕ್ಷಿಗಳಾಗಿರುವುದು. ಅಪೊಸ್ತಲರ ಕೊರತೆ 1:8 ನಾವು ನೋಡುವಾಗ, ಆದರೆ ಪವಿತ್ರಾತ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ ಎಲ್ಲ ಯುದ ಸಮಾರ್ಯ ಸೀಮೆಯಲ್ಲಿ ಭೂಲೋಕದ ಕಟ್ಟಕಡೆಯವರಿಗೆ ನನಗೆ ಸಾಕ್ಷಿಗಳಾಗಿರುವೆ. ನಾವು ಪವಿತ್ರಾತ್ಮನ ಬಲಗಳಿಂದ ತುಂಬಲ್ಪಡುವಾಗ ಈ ಲೋಕದ ಕಟ್ಟಕಡೆಯವರು ನಾವು ಸುವಾರ್ತೆ ಸಾರುವವರಾಗಿದ್ದೇವೆ ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಥ್ಯಾಂಕ್ ಯು ಫಸ್ಟ್. ಥ್ಯಾಂಕ್ ಯು ವೆಂಕಟೇಶ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ದ. ಸೊ ಯಾವಾಗ್ಲೂ ನಾವು ನೋಡ್ತಾ ಇರುವಂತದ್ದು ಈ ಒಂದು 5 ಬೆರಳಿನ ಸುವಾರ್ತೆ ತುಂಬಾ ಸುಲಭವಾಗಿ ನಾವು ಹೇಳ್ಬೋದಾಗಿದೆ ಎಂಬುದಾಗಿ. ಈ 5 ವಿಷಯಗಳು ಸುವಾರ್ತೆ ಅಂದ್ರೆ ಈ 5 ವಿಷಯಗಳು ಇರಬೇಕು ಅಂತ. ದೇವ್ರು ಯಾರು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಲೋಕ ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯೇಸು ಕ್ರಿಸ್ತನು ಏನಕ್ಕಾಗಿ ಬಂದಿದ್ದಾರೆ, ಏನನ್ನ ನೆರವೇರಿಸಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಹೇಗೆ ನಾವು ನಂಬಬೇಕು ಅನ್ನೋದನ್ನ ತಿಳ್ಕೊಂಡು, ಕೊನೆಗೆ ನಾವು ನಂಬದ್ಮೇಲೆ ಏನನ್ನ ಹೊಂದ್ಕೊಳ್ತೀವಿ. ರಕ್ಷಣೆ ಮಾರ್ಗದಲ್ಲಿ ಇರುವಂತದ್ದು ಈ 7 ಆಶೀರ್ವಾದಗಳ ಬಗ್ಗೆ ವೆಂಕಟೇಶ್ ಹೇಳ್ತಾ ಇದ್ದ. ಸೊ ದೇವ್ರನ್ನ ನಂಬಿ ದೇವ್ರ ಮಕ್ಕಳಾದ್ಮೇಲೆ ಖಂಡಿತ ಆ ನಿತ್ಯ ಜೀವ ಪಡ್ಕೊಳ್ತೀವಿ. ನಿತ್ಯ ಜೀವ ಅಂದ್ರೇನೆ ಈ ಲೋಕದಲ್ಲಿ ಆ ನಿತ್ಯ ಜೀವ ಉಳ್ಳವರಾಗಿ ನಾವು ಜೀವಿಸ್ತೇವೆ. ಈ ಲೋಕದಲ್ಲಿ ಈ 7 ಆಶೀರ್ವಾದಗಳನ್ನ ಪಡ್ಕೊಂಡವರಾಗಿ ನಾವು ಜೀವಿಸ್ತೇವೆ. ಸತ್ತ ಮೇಲೆ ನಾವು ಆ ಕಣ್ಣಿಗೆ ಕಾಣದೇ ಇರುವಂತಹ ಪರಲೋಕ ರಾಜ್ಯಕ್ಕೆ ಹೋಗಿ ಅಲ್ಲಿ ದೇವ್ರ ಜೊತೆಗೆ ಆದಾಮ ಅವ್ವ ಏದೇನ್ ತೋಟದಲ್ಲಿ ಹೇಗಿದ್ರೋ ಹಾಗೆ
ಯೇಸು ಕ್ರಿಸ್ತನು ಬಂದ ಮೇಲೆ ನಾವು ಮತ್ತೆ ಆ ಕ್ರಿಸ್ತನ ಹತ್ರ ಹೋಗಿ ಆತ ನಮಗೋಸ್ಕರ ಸಿದ್ಧ ಮಾಡಿರುವಂತಹ ಸ್ಥಳದಲ್ಲಿ ಇದ್ದುಕೊಂಡು ಕ್ರಿಸ್ತನ್ ಜೊತೆಗೆ ಯಾವಾಗಲೂ ಇರ್ತೀವಿ ಎಂಬುದಾಗಿ ನಾವು ನೋಡ್ತೇವೆ. ಈ ಲೋಕದಲ್ಲಿ ನಿನಗೂ ನನಗೂ ದೇವರು ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅದು ಲೋಕ ಸುವಾರ್ತೀಕರಣ. ಈ ಒಂದು ಸತ್ಯವನ್ನ ನಾವು ಇತರರಿಗೆ ಸಾರುವಂತ ಋಣದಲ್ಲಿ ನಾವಿದ್ದೇವೆ. ನಾವು ಈ ಲೋಕದಲ್ಲಿ ಬದುಕಬೇಕಾಗಿರೋದೇ ಯೇಸು ಸ್ವಾಮಿಯ ಸುವಾರ್ತೆನ ಹೇಳೋದಕ್ಕೆ ಎಂಬುದಾಗಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರನೇ ನಿಜವಾಗ್ಲೂ ಈ ಲೋಕದಲ್ಲಿ ಆನಂದಿಸ್ಲಿಕ್ಕೆ, ಎಲ್ಲಾ ಪರಿಸ್ಥಿತಿಗಳಲ್ಲೂ ಸಂತೋಷಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದ್ಯಾಕೆ ಈ ತರ, ಅದ್ಯಾಕೆ ಈ ತರ ಆಗ್ತಿದೆ ಎಂಬುದಾಗಿ ಬರೀ ಪ್ರಶ್ನೆಗಳಲ್ಲೇ ನಾವು ಜೀವಿಸ್ಬೇಕಾಗುತ್ತೆ ಪರಿಹಾರವಿಲ್ಲದೆ. ಯಾವಾಗ ನಾವು ಕ್ರಿಸ್ತನಿಗಾಗಿನೇ ಬದುಕ್ಬೇಕು ಅನ್ನೋ ತೀರ್ಮಾನ ಮಾಡ್ಕೊಳ್ತೀವೋ ಆಗ ಮಾತ್ರ ಎಲ್ಲ ಉತ್ತರಗಳು ನಮ್ಗೆ ಸಿಗುತ್ತೆ. ಹಾಗಾಗಿ ದೇವರು ಈ ವಾಕ್ಯದಿಂದ ನಮ್ಮನ್ನ ಆಶೀರ್ವಾದ ಮಾಡ್ಲಿ. ವೆಂಕಟೇಶನ್ ಕೂಡ ದೇವರ ಆಶೀರ್ವಾದ ಮಾಡ್ಲಿ. ಈ ಒಂದು ಸತ್ಯ ಸುವಾರ್ತೆನ ಅನೇಕರಿಗೆ ಸಾರಿ ರಕ್ಷಣೆ ಮಾರ್ಗದಲ್ಲಿ ಜನರನ್ನು ನಡೆಸುವಂತೆ ದೇವರು ಬಲಪಡಿಸ್ಲಿ. ಪ್ರಾರ್ಥನೆ ಮಾಡುತ್ತೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂಜೆ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬರುವುದಕ್ಕೆ ಕೃಪೆ ತೋರಿಸಬೇಕಾಗಿ ಸ್ತೋತ್ರ. ಅಪ್ಪ, ಇಲ್ಲಿರುವಂತ ನಮ್ಮೆಲ್ಲರನ್ನ ನಿಮ್ಮ ಆತ್ಮನಿಂದ ತುಂಬಿಸ್ಬೇಕಾಗಿ ಪ್ರಾರ್ಥಿಸ್ತೇವೆ. ನಿಮ್ಮ ಕೃಪೆಯಿಂದ ತುಂಬಿಸ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ದೇವಾದಿ ದೇವನೇ, ರಾಜಾದಿ ರಾಜನೇ, ಈ 5 ಬೆರಳಿನ ಸುವಾರ್ತೆ ಅಪ್ಪ ಪದೇ ಪದೇ ನಾವು ಕೇಳ್ತಾ ಇದ್ದೀವಿ. ಅಪ್ಪ ದೇವರೇ, ಸುಳ್ಳನ್ನ ನಾವು ಹೊಸದಾಗಿ ಹೇಳೋದಕ್ಕಿಂತ ಸತ್ಯವನ್ನ ಪದೇ ಪದೇ ಹೇಳಲು, ಪದೇ ಪದೇ ಸತ್ಯವನ್ನ ಮಾತ್ರನೇ ನಾವು ಕರ್ತನೆ ಸಾರಲು ಸಹಾಯ ಮಾಡಿರಿ. ಇಲ್ಲಿರುವಂತ ನಾವೆಲ್ಲರೂ ಒಂದು ಅಪ್ಪ ಬಲವಾದ ತೀರ್ಮಾನ ಮಾಡಿಕೊಳ್ಳಲು ಸಹಾಯ ಮಾಡಿ. ಸುವಾರ್ತೆಯನ್ನಲ್ಲದೆ ನಾವು ಬೇರೆ ಏನು ಸಾರಬಾರದೆಂಬುದಾಗಿ. ಹೌದು ಕರ್ತನೆ, ಸ್ತೋತ್ರ. ಈ ಲೋಕಕ್ಕೆಲ್ಲ ನಾವು ಹೋಗಿ ಅಪ್ಪ ಸುವಾರ್ತೆಯನ್ನೇ ನಾವು ಪದೇ ಪದೇ ಸಾರಲು ಸಹಾಯ ಮಾಡ್ಬೇಕಾದ್ರೆ ನಾವು ಪ್ರಾರ್ಥಿಸ್ತೇವೆ. ಲೋಕದ ವಿಷಯಗಳು, ಅನೇಕ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಜನ ಇದ್ದಾರೆ, ತುಂಬಾ ಜ್ಞಾನಿಗಳಿದ್ದಾರೆ ಈ ಲೋಕದಲ್ಲಿ. ಆದ್ರೆ ಸುವಾರ್ತೆನ ಸಾರೋರು, ಆ ಒಂದು ಸತ್ಯ ಸುವಾರ್ತೆನ ಸಾರೋರು ಬೆರಳಣಿಕೆಯಷ್ಟು ಜನರು ಕೂಡ ಇಲ್ಲ. ಹಾಗಾಗಿ ನಾವು ಈ ಸತ್ಯ ಸುವಾರ್ತೆಯನ್ನ ಮಾತ್ರ ಹಿಡ್ಕೊಂತೀವಿ, ಇದನ್ನು ಮಾತ್ರ ನಾವು ಸಾರ್ತೀವಿ. ಪರಿಶುದ್ಧಾತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸಿ ನಡೆಸಿ. ದೇವರೇ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ಸುವಾರ್ತೆ ಮಾತ್ರನೇ ನಮ್ಮನ್ನ ರಕ್ಷಿಸುವಂತದ್ದಾಗಿದೆ. ಈ ಸುವಾರ್ತೆ ಮಾತ್ರನೇ ಅಪ್ಪ ನಮ್ಮ ಜೀವನದಲ್ಲಿ ನಿಜವಾದ ಅರ್ಥವನ್ನ ಕೊಡುವಂತದ್ದಾಗಿದೆ. ಹಾಗಾಗಿ ಸ್ತೋತ್ರ. ಮುಂದಿನ ವಾರ ಲತಾ ಸಿಸ್ಟರ್ ಅವ್ರು ಹೇಳುವಾಗ ಅವನ್ನು ಕೂಡ ಬಲಪಡಿಸಿರಿ. ಅಪ್ಪ ಸಿದ್ಧತೆಯೊಂದಿಗೆ ಬರಲು ಆ ಮಗಳಿಗೆ ದೇವರೇ ಈ ವಿಷಯಗಳೆಲ್ಲ ಇನ್ನೂ ಆಳವಾಗಿ ಅರ್ಥವಾಗುವಂತೆಯೂ ದೇವರ ಆತ್ಮನೇ ನೀನ್ ತಾನೇ ಜೊತೆಗಾರನಾಗಿದ್ದು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ವಾರ ಮತ್ತೆ ನಾವು ಈ ರೀತಿಯಾಗಿ ಕೂಡಿ ಬರುವ ತನಕ ನೀವೇ ನಮ್ಮೆಲ್ಲರ ಜೊತೆಯಾಗಿ ಇದ್ದು ನಡೆಸಬೇಕಾಗಿ, ಈ ಸುವಾರ್ತೆ ನಾವೇನ್ ಕೇಳ್ತಿದೀವಿ, ಸುವಾರ್ತೆನ ನಾವು ಹೋಗುವ ಎಲ್ಲಾ ಕಡೆ ಬಿಡಿಸಿ ಹೇಳಲು, ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಲು ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇಲೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರಂದಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇಲೆ.